ಇವತ್ತು ನಿಮಗೆ ಸೊಪ್ಪಿಂದ ಆಲ್ಬಿಟ್ಟು ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನಾನು 4 ಕತ್ತೆ ಸೊಪ್ಪು ತಗೊಂಡು ಸಣ್ಣಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. 1 ಲೋಟ ಸಣ್ಣ ಲೋಟ ನೀರು ಹಾಕಿ ಸೊಪ್ಪನ್ನ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಹಣ್ಣಾಗಿ ಬೇಯೋ ಥರ ಚೆನ್ನಾಗಿ ಸೊಪ್ಪು ಆ ನೀರಲ್ಲೇ ಬೆಂದು ನೀರು ಡ್ರೈ ಆಗೋ ಥರ ಬೇಯಿಸ್ಕೊಳ್ಳಿ. ಅಲ್ಲಿ ಬೇಯೋವರೆಗೆ ತಟ್ಟೆನ ಮುಚ್ಚಿ ಕ್ಲೋಸ್ ಮಾಡಿ. ಈಗ ನೋಡಿ ಸೊಪ್ಪು ಹಣ್ಣಾಗೋ ಥರ ತುಂಬ ಬೆಂದಿದೆ, ಚೆನ್ನಾಗಿ ಬೆಂದೋಗಿದೆ ಈ ಸೊಪ್ಪು. ಈಗ ಇದಕ್ಕೆ ನಾವು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಬಾಣಲೆಗೆ 4-5 ಸ್ಪೂನ್ ಎಣ್ಣೆ ಹಾಕಿ, ಆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಅದು ಸಾಸಿವೆ ಸಿಡಿದ ಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಅಂಥ 2 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ ಒಂದು ಸಣ್ಣದಾಗಿರೋ ಮೆಣಸಿಕಾಯಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಲೇ ಹುರ್ಕೊಂಡು ಹಣ್ಣಾಗೋ ಥರ ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಸೊಪ್ಪಿದೆಯಲ್ಲ ಅದನ್ನು ಟ್ರಾನ್ಸ್ಫರ್ ಅದಕ್ಕೆ ಆ ಎಣ್ಣೆ ಒಳಗೆ ಆ ಹುರಿದಿರೋ ಈರುಳ್ಳಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಎಣ್ಣೆಲೇ ಈ ಈರುಳ್ಳಿ ಜೊತೆ ಈ ಸೊಪ್ಪು ಎಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋವರೆಗೂ ಸ್ವಲ್ಪ ಸೌಟಲ್ಲಿ ಕಲಿಸ್ತಾನೆ ಇರಬೇಕು. ಕಲಸಾದ್ಮೇಲೆ ಇದಕ್ಕೆ ನಮಗೆ ಖಾರ ಎಷ್ಟು ಬೇಕು ಆ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಖಾರದ ಪುಡಿ, ನಾನಿಲ್ಲಿ 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಹೇಗೆ ಬೇಕು ಆ ರೀತಿಲಿ ಖಾರ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಖಾರದ ಪುಡಿ ಹಸಿ ಸ್ಮೆಲ್ ಹೋಗೋ ತನಕ ಹುರಿಬೇಕು. ಆ ಕಾರಣದಿಂದ ಒಂದು ಸಣ್ಣ ಲೋಟದಲ್ಲಿ ಚಿಕ್ಕ ಲೋಟ ನೀರು ಹಾಕ್ಕೊಂಡು ಹಸಿ ಖಾರ ಬೇಯೋವರೆಗೆ ಒಂದು ತಟ್ಟೆಯನ್ನು ಮುಚ್ಚಿ ಕ್ಲೋಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಸಿ ಖಾರದ ಸ್ಮೆಲ್ಲೆಲ್ಲ ನೀರಲ್ಲಿ ಬೆಂದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೆ ಆ ನೀರಲ್ಲೇ ಚೆನ್ನಾಗಿ ಬೆಂದು ಖಾರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ಚಿ ಕ್ಲೋಸ್ ಮಾಡೋಣ. ಆಗ ಸೊಪ್ಪು, ಖಾರದ ಪುಡಿ ಎಲ್ಲ ಚೆನ್ನಾಗಿ ನೀರಲ್ಲಿ ಬೆಂದು ಇನ್ನೂ ಒಳ್ಳೆಯ ರುಚಿ ಕೊಡುತ್ತೆ. ಈ ತಟ್ಟೆನ ಹಿಂಗೆ ಮುಚ್ಚಿಬಿಟ್ಟು ಅದು ಬೇಯೋಕ್ಕೆ ಬಿಟ್ಬಿಡೋಣ ನಿಧಾನಕ್ಕೆ. ನೋಡಿ, ಈಗ ಮೊದಲೇ 1 ಲೋಟ ಹಾಲು ಹಾಕಿದ್ದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಇದಕ್ಕೆ ಇನ್ನು 2 ಲೋಟ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾವು 3 ಜನ ತಿನ್ನೋದ್ರಿಂದ 2 ಲೋಟ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರೋ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಂಡು ಹಾಲು ಹಾಕ್ಕೊಳ್ಳಿ. ಇದೇ ಲೋಟದ ಅಳತೆ ಪ್ರಮಾಣದಲ್ಲಿ ನಾನು 2 ಲೋಟ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಹಾಲು ಚೆನ್ನಾಗಿ ಕುದಿಯಷ್ಟು ಬೇಡಿ, ಚೆನ್ನಾಗಿ ಕುದಿಸಿದ್ರೆ ಹಾಲು ಒಡ್ಕೊಂಡ್ರೆ ಆ ಸೊಪ್ಪು ಚೆನ್ನಾಗಿರಲ್ಲ. ಹಾಲು ಚೆನ್ನಾಗಿ ಕಾಯಲೂಬಾರ್ದು, ಹಂಗೆ ತಣ್ಣಗೂ ಇರಬಾರ್ದು. ಸ್ವಲ್ಪ ಆ ಬಾಣಲಿಲಿ ಸಣ್ಣ ಬಬಲ್ಸ್ ಬತ್ತಿದ ಹಾಗೇ ಫ್ಲೇಮ್ನ ಆಫ್ ಮಾಡಿಬಿಡಿ. ಯಾಕಂದರೆ ಹಾಲು ಚೆನ್ನಾಗಿ ಕಾದ್ಬಿಟ್ರೆ ಆ ಉಪ್ಪು ಖಾರದ ಇದಕ್ಕೆ ಹಾಲು ತುಂಬ ಒಡ್ಕೊಬಿಡುತ್ತೆ. ಅದಕ್ಕೆ ಒಡ್ಕೊಂಡ್ರೆ ಸೊಪ್ಪು ಚೆನ್ನಾಗಿರಲ್ಲ. ಈ ರೀತಿ ಬಬಲ್ಸ್ ಬಂದ ತಕ್ಷಣ ಫ್ಲೇಮ್ನ ಆಫ್ ಮಾಡಿಬಿಡಿ. ಈಗ ಆಲ್ಬಿಟ್ಟು ಸಾರು ಪೂರ್ತಿಯಾಗಿ ರೆಡಿಯಾಗಿದೆ. ಇದನ್ನು ಮುದ್ದೆ ಜೊತೆ ತುಂಬ ಚೆನ್ನಾಗಿ ಟೇಸ್ಟ್ ಮಾಡಿ.